ಬೆಂಗಳೂರಲ್ಲಿ ಒಂದು ಕಡೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದ್ರೆ ಮತ್ತೊಂದೆಡೆ ಸ್ಥಳವಿದ್ರೂ ಸಹ ಫುಟ್ಪಾತ್ನಲ್ಲೇ ವ್ಯಾಪಾರ ಮಾಡಲಾಗ್ತಾ ಇದೆ. ಹೈಟೆಕ್ ಮಾರ್ಕೆಟ್ ವ್ಯವಸ್ಥೆ ಇದ್ರೂ ವ್ಯಾಪಾರಿಗಳು ಬಳಸಿಕೊಳ್ತಾ ಇಲ್ಲ. ವಿಜಯನಗರದ ಮುಖ್ಯ ರಸ್ತೆಯಲ್ಲಿದೆ ಅಂಡರ್ ಗ್ರೌಂಡ್ ಹೈಟೆಕ್ ಮಾರುಕಟ್ಟೆ. ಫುಟ್ಪಾತ್ ವ್ಯಾಪಾರಿಗಳ ಅನುಕೂಲಕ್ಕಾಗಿಯೇ ಈ ಮಾರ್ಕೆಟ್ ನಿರ್ಮಿಸಲಾಗಿತ್ತು. ಸುಮಾರು 13 ಕೋಟಿ ವೆಚ್ಚದಲ್ಲಿ ಈ ಮಾರ್ಕೆಟ್ ನಿರ್ಮಾಣಗೊಂಡಿದೆ. 2 ವರ್ಷದ ಹಿಂದೆಯೇ ನಿರ್ಮಾಣ ಆಗಿತ್ತು, ಆದರೂ ಕೂಡ ಅದು ಪಾಳು ಬಿದ್ದಿದೆ. ನಾವು 30-40 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ವಿ. ಮೇಲೆ ಇಟ್ಕೊಂಡಿದ್ದು. ಆಮೇಲೆ ಕೃಷ್ಣಪ್ಪರು ಇಲ್ಲಿ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಮಾಡಿಕೊಟ್ರು. 2 ವರ್ಷ ಹತ್ರ ಆಯಿತು. ಎಲ್ಲ 79-80 ಇದೆ. 50 ಅಂಗಡಿ ಸ್ಯಾಂಕ್ಷನ್ ಮಾಡಿದ್ರು. ಈಗೊಂದು 10-12 ಜನ ಇದ್ದೀವಿ. ಮೊದಲು ಅಂದರೆ 50 ಜನ ಇದ್ವಿ. 1.5 ತಿಂಗಳು ಆ ಥರ ವ್ಯಾಪಾರ ಮಾಡಿದ್ವಿ. 50 ಅಂಗಡಿ ಕೊಡ್ತೀನಿ ಅಂತ ಈಗಾಗಲೇ ಫುಟ್ಪಾತ್ನಲ್ಲಿರುವಂತಹ ಎಲ್ಲ ಅಂಗಡಿಗಳನ್ನು GBA ತೆರವುಗೊಳಿಸ್ತಿರುವಂಥ ಕಾರ್ಯ ಸಹ ಮಾಡ್ತಾ ಇರುವಂಥದ್ರ ಜೊತೆಗೆ ಟೋಯಿಂಗನ್ನು ಸಹ ಮಾಡ್ತಾ ಇರುವಂಥದ್ದು. ಅಂದರೆ ಅನಾಥವಾಗಿ ಬಿಡಾಡಿ ವಾಹನಗಳನ್ನು ಸಹ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು, ಅದನ್ನು ಸಹ ಟೋಯಿಂಗನ್ನು ಮಾಡ್ತಾ ಇದೆ. ಅದ್ರ ಜೊತೆಗೆ ಫೈನ್ ಸಹ ಆಗ್ತಾ ಇರುವಂಥದ್ದು. ಇನ್ನೊಂದೆಡೆ ಬೀದಿ ಬದಿ ವ್ಯಾಪಾರಸ್ಥರು ನಮಗೆ ಬೇರೆ ಕಡೆ ಸೂಕ್ತವಾದಂಥ ಸ್ಥಳವನ್ನು ನಮಗೆ ನಿಗದಿ ಮಾಡಿದ್ರೆ ನಾವು ಅಲ್ಲೇ ವ್ಯಾಪಾರವನ್ನು ಮಾಡ್ತೇವೆ ಅನ್ನುವಂಥದ್ದು ಕೂಗು ಸಹ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಈಗಾಗಲೇ 2 ವರ್ಷದ ಹಿಂದೆ ಸಹ ವಿಜಯನಗರ ಕ್ಷೇತ್ರದಲ್ಲಿ ಮನೆ ಶಾಸಕರು ಕೃಷ್ಣಪ್ಪ ಅವರು ಇಲ್ಲಿ ಅಂಡರ್ಗ್ರೌಂಡ್ನಲ್ಲಿ ಹೈಟೆಕ್ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 79-80 ಗೋಡೌನ್ಗಳು ಸಹ ಇರುವಂಥದ್ದು. ಆದರೂ ಸಹ ಕೇವಲ ಬೆರಳೆಣಿಕೆ ಅಷ್ಟವರು ಒಂದು 4-5 ಅಂಗಡಿಗಳು ಮಾತ್ರ ತೆರೆದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾನು ಸ್ಥಳದಲ್ಲೇ ಇದ್ದೇನೆ, ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೇವೆ. ಪ್ರಮುಖವಾಗಿ ಈಗಾಗಲೇ ಫುಟ್ಪಾತ್ ಒತ್ತುವರಿ ಕಾರ್ಯ ಸಹ ಆಗ್ತಾ ಇದೆ. ಫುಟ್ಪಾತ್ ಒತ್ತುವರಿ ಕಾರ್ಯ ಆಗೋದ್ರಿಂದ ಒಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರು ಕಂಗಾಲಾಗಿರುವಂಥದ್ದು. ಅವರಿಗೆ ಸೂಕ್ತವಾದ ಸ್ಥಳಗಳು ಬೇಕು. ಅದ್ರ ಜೊತೆಗೆ ವ್ಯಾಪಾರ ಮಳೆ ಬಂದರೂ ಅಥವಾ ಗಾಳಿ ಮಳೆ ಬಿಸಿಲು ಎಲ್ಲದರಲ್ಲೂ ಸಹ ಸಮಸ್ಯೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತೆರವು ಮಾಡ್ತಾ ಇರೋದು. ಜೊತೆಗೆ ಅವರಿಗೆ ಸೂಕ್ತವಾದ ಸ್ಥಳವನ್ನು ಬೇಕು ಅಂತ ಅವರು ಬೇಡಿಕೆ ಸಹ ಇಡ್ತಾ ಇದ್ದಾರೆ. ಈಗಾಗಲೇ 2 ವರ್ಷದಿಂದ ವಿಜಯನಗರದಲ್ಲಿ ಹೈಟೆಕ್ ಮಾರುಕಟ್ಟೆ ಜಯಚಾಮರಾಜೇಂದ್ರ ಹೈಟೆಕ್ ಮಾರುಕಟ್ಟೆ ಅಂಡರ್ಗ್ರೌಂಡಲ್ಲಿ ಮಾಡಿರುವಂಥದ್ದು. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸುಮಾರು 79 ಗೋಡನ್ಗಳಿದೆ. ಇಲ್ಲಿ ಲೈಟ್ ವ್ಯವಸ್ಥೆ ಇದೆ, AC ವ್ಯವಸ್ಥೆ ಇದೆ, ಲಿಫ್ಟ್ ವ್ಯವಸ್ಥೆ ಇರುವಂಥದ್ದು ಎಲ್ಲವೂ ಸಹ ಇದೆ. ಆದರೆ ಕೇವಲ 50 ಈಗಾಗಲೇ ಸ್ಯಾಂಕ್ಷನ್ ಆಗಿರುವಂಥದ್ದು, 79 ಅಂಗಡಿಗಳಿರುವಂಥದ್ದು ಎಲ್ಲ ಬೀದಿ ಬರಿ ವ್ಯಾಪಾರಸ್ಥರಿಗೆ ಮಾಡಿಕೊಟ್ಟಿರುವಂಥದ್ದು. ಆದರೆ ಕೇವಲ ಸ್ವಲ್ಪ ಜನ, ಒಂದು 10ರಿಂದ 15 ಅಂಗಡಿಗಳು ಮಾತ್ರ ತೆರೆದಿದೆ. ಎಲ್ಲರೂ ಸಹ ಇಲ್ಲಿ ಬಂದು ಅಂಗಡಿಗಳನ್ನ ಇಟ್ಕೊಂಡ್ರೆ ಜನರು ವ್ಯಾಪಾರಸ್ಥಕ್ಕೆ ಬರ್ತಾರೆ ಅನ್ನುವಂಥದ್ದು ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ. ಸದ್ಯ ನೀವು ಗಮನಿಸ್ತಾ ಇದ್ದೀರಾ, ಲಿಫ್ಟ್ ಸಹ ಇರುವಂಥದ್ದು. ಒಂದು ಕಡೆ AC ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಅಂಗಡಿಗಳು ಕೆಲವೊಂದು ಅಂಗಡಿಗಳು ಮಾತ್ರ ತೆರೆದಿರುವಂಥದ್ದು. AC ವ್ಯವಸ್ಥೆ ಇದೆ, ಕೆಲವೊಂದು ಅಂಗಡಿಗಳು ತೆರೆದಿದೆ. ಅದ್ರ ಜೊತೆಗೆ ಲಿಫ್ಟ್ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿರುವಂಥದ್ದು. 79 ಗೋಡನ್ನಲ್ಲಿ ಕೇವಲ ಒಂದು 10 ಗೋಡನ್ಗಳಲ್ಲಿ ಮಾತ್ರ ಈಗಾಗಲೇ ಅಂಗಡಿ ವ್ಯಾಪಾರಸ್ಥರು ಅಂಗಡಿಯನ್ನು ತೆಗೆದಿರುವಂಥದ್ದು. 50 ಅಂಗಡಿಗಳಿಗೆ ಸ್ಯಾಂಕ್ಷನ್ ಸಹ ಮಾಡಿರುವಂಥದ್ದು ಸದ್ಯ ಗಮನಿಸ್ತಾ ಇದ್ದೀರಾ. ಸೊ ಇಷ್ಟೊಂದು ವ್ಯವಸ್ಥೆಗಳು ಸಹ ಇದ್ದರೂ ಸಹ ಎಲ್ಲೋ ವ್ಯಾಪಾರಸ್ಥರು ರಸ್ತೆ ಬದಿಗಳಲ್ಲಿ ಅಥವಾ ಫುಟ್ಪಾತ್ಗಳಲ್ಲಿ ವ್ಯಾಪಾರವನ್ನು ಮಾಡುವುದನ್ನು ಬಿಟ್ಟು ಇಲ್ಲಿಗೆ ಒಂದು ವ್ಯಾಪಾರ ಮಾಡ್ಕೋಬೇಕು, ಅಂಗಡಿಗಳನ್ನು ತೆರೀಬೇಕು, ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು ಕಡೆ ಇಲ್ಲಿನ ಸ್ಥಳೀಯ ವ್ಯಾಪಾರಸ್ಥರ ಒಂದು ಮನವಿಯಾಗಿದೆ. ಅದ್ರ ಜೊತೆಗೆ ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಎಷ್ಟೇ ಮಳೆ ಬಂದರೂ ಎಷ್ಟೇ ಗಾಳಿ ಬಂದರೂ ಅಥವಾ ಯಾವುದೇ ಸಮಸ್ಯೆಗಳು ಈ ಒಂದು ಹೈಟೆಕ್ ಗೋಡನ್ನಲ್ಲಿ ಆಗೋದಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಆದಷ್ಟು ಬೇಗ ಇದನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕು. ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ, ಫುಟ್ಪಾತ್ ವ್ಯಾಪಾರಿಗಳು ಏನಿದ್ದಾರೆ, ಅಂದರೆ ವಿಜಯನಗರಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗೆ ಇಲ್ಲಿ ಮಾನ್ಯ ಶಾಸಕರು ಅನುವನ್ನು ಮಾಡಿಕೊಟ್ಟಿದ್ದಾರೆ, ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಈಗಾಗಲೇ. ಯಾಕೆಂದರೆ GBA ವತಿಯಿಂದ ಸಂಪೂರ್ಣವಾಗಿ ಫುಟ್ಪಾತ್ ನಗರಾದ್ಯಂತ ಬೆಂಗಳೂರಿನಾದ್ಯಂತ ಎಲ್ಲ ಫುಟ್ಪಾತಲ್ಲಿರುವಂಥ ಅಂಗಡಿಗಳನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಅವರಿಗೆ ಸೂಕ್ತವಾದ ಜಾಗಗಳಿಗೆ ಬೇಕು ಅನ್ನುವಂಥ ಮನವಿ ಸಹ ಕೇಳಿಬರ್ತದೆ. ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಹೈಟೆಕ್ ಒಂದು ಅಂಡರ್ಗ್ರೌಂಡ್ ಹೈಟೆಕ್ ಮಾರುಕಟ್ಟೆಗಳನ್ನು ನಿರ್ಮಿಸಿದ್ದಾರೆ, ಗೋಡೌನ್ಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ, AC ವ್ಯವಸ್ಥೆ ಇದೆ, ಲಿಫ್ಟ್ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ. ಯಾಕೆ ವ್ಯಾಪಾರಸ್ಥರು ಇದನ್ನು ಬಳಸ್ಕೊಳ್ತಿಲ್ಲ ಅನ್ನುವಂಥ ಒಂದಿಷ್ಟು ಆರೋಪಗಳು ಸಹ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.